ಸ್ನೇಹಿತರೆ, ನಿನ್ನೆ ಅಷ್ಟೇ ರಿಲೀಸ್ ಆದಂತಹ ಎಸ್ ಸರ್ ಅವರ ಟಾಕ್ಸಿಕ್ ಸಿನಿಮಾದ ಟೀಸರ್ನಲ್ಲಿ ಇದ್ದಂಥ ಆ ಒಂದು ಕಾರಿನ ದೃಶ್ಯದ ಬಗ್ಗೆ ನಾನು ಅಸಮಾಧಾನ ವ್ಯಕ್ತಪಡಿಸಿ ಒಂದು ವಿಡಿಯೋ ಮಾಡಿದಾಗ ಒಬ್ಬರು ಎಸ್ ಸರ್ನ ಅಭಿಮಾನಿ ನನಗೆ ಕಾಮೆಂಟ್ ಮಾಡಿ ಹೇಳಿದ್ದಾರೆ, ಬಾಯ್ ಆ ಲೆವೆಲ್ಗೆ ಯೋಚನೆ ಮಾಡಲಿಲ್ಲ ಅಂತಂದರೆ ಬೆಳೆಯೋಕ್ಕಾಗಲ್ಲ ಅಂತ. ನೋಡಿ, ಮೊದಲನೇದಾಗಿ ನಾನು ಎಸ್ ಸರ್ ಅವರ ಅನೇಕ ಸಿನಿಮಾಗಳನ್ನು ನೋಡಿದ್ದೇನೆ, ಮೆಚ್ಚಿಕೊಂಡಿದ್ದೇನೆ. ಆದರೆ ಯಾರ ನಟರ ಸಿನಿಮಾನೇ ಆಗಿರಲಿ, ಆ ನಟರು ಈ ನಟರು ಅಂತಲ್ಲ, ಅವರ ಒಂದು ಸಿನಿಮಾದಲ್ಲಿ ಅಶ್ಲೀಲತೆ ಅಥವಾ ಅಸಭ್ಯವಾದ ದೃಶ್ಯಗಳು ಅವೆಲ್ಲವೂ ಕೂಡ ಅತಿರೇಕಕ್ಕೆ ಹೋದಾಗ ಅದನ್ನು ನಾನು ಖಂಡಿತವಾಗಿಯೂ ವಿರೋಧಿಸ್ತೀನಿ. ಅದನ್ನು ನಾನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೀವು ಹೇಳಿದ್ರಿ ಆ ಲೆವೆಲ್ಗೆ ಯೋಚನೆ ಮಾಡಲಿಲ್ಲ ಅಂತಂದರೆ ಬೆಳೆಯೋಕ್ಕಾಗಲ್ಲ ಅಂತ. ಸರಿ, ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣವ್ರು ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಅಂಬರೀಷ್ ಸರ್ ಇರ್ಬೋದು, ಶಂಕರ್ನಾಗ್ ಸರ್ ಇರ್ಬೋದು, ಇನ್ನೂ ಅನೇಕ ಮಹಾನ್ ನಟರು ಆ ರೀತಿ ಯೋಚನೆ ಮಾಡೇ ಬೆಳೆದಿಲ್ಲ. ಅವ್ರು ಯಾವುದು ಕೂಡ ಆ ರೀತಿ ಯೋಚನೆ ಮಾಡೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇತ್ತು. ಇವನ್ ಅವಾಗ ಬರ್ತಿದ್ದಂಥ ಬೆಡ್ರೂಮ್ ಸಾಂಗ್ಗಳನ್ನ ಕೂಡ ನಾವು ಇಲ್ಲಿ ಕೂತ್ಕೊಂಡು ಫ್ಯಾಮಿಲಿ ನೋಡ್ಬೋದಾಗಿತ್ತು, ಹೌದಲ್ವಾ? ಒಂದು ಲಿಮಿಟೇಷನ್, ಕರೆಕ್ಟ್? ಇಷ್ಟಕ್ಕೆ ಇಷ್ಟಲ್ಲೇ ಅಂತ ಒಂದು ಲಿಮಿಟೇಷನ್ ಅದು ಬೇಕು ನಮಗೆ. ಬೆಳೆಯೋದಂತಂದ್ರೆ ಏನು? ಫಸ್ಟ್ ಆಫ್ ಆಲ್ ಏನು ಬೆಳೆಯೋದು ಅಂತಂದರೆ ನಾವು ಬೆಳೀತಾ ನಮ್ಮ ಕಲ್ಚರ್ನ ಕೂಡ ಬೆಳೆಸೋದು. ಕರೆಕ್ಟ್? ಬೇಡ ನಮಗೆ ಹಾಲಿವುಡ್ ರೇಂಜು, ಆ ರೇಂಜು, ಈ ರೇಂಜು. ಲೈಂಗಿಕತೆ ಅಂತ ಬಂದಾಗ ಅವ್ರು ಎಲ್ಲೋ ಹೋಗಿದ್ದಾರೆ, ಅದು ಬೇಡ ನಮಗೆ. ಆ ಲೆವೆಲ್ಗೆ ಆ ವಿಷಯದಲ್ಲಿ ನಾವು ಹೋಗೋದು ಬೇಡ. ಬೇಕಾದರೆ ನಾವು ಆ ದೇಶಗಳು ಹೆಂಗೆ ಮುಂದುವರೆದಿದ್ದಾವೆ ಆರ್ಥಿಕವಾಗಿ ಅಥವಾ ನಾಲೆಜ್, ಸೈನ್ಸು, ಆ ವಿಷಯಗಳಲ್ಲಿ ನಾವು ಮುಂದುವರಿಯೋಣ. ಆದರೆ ಲೈಂಗಿಕತೆ ಅಂತ ಬಂದಾಗ ಅವ್ರ ಲೆವೆಲ್ಗೆ ನಾವು ಹೋಗೋದು ಬೇಡ. ಕರೆಕ್ಟ್ ಅಲ್ವಾ? ಸೊ ನಮ್ಮದು ಒಂದು ಪೂಜ್ಯನೀಯ ದೇಶ, ಒಂದು ಸಂಸ್ಕೃತಿಯನ್ನು, ಆಚಾರ ವಿಚಾರಗಳನ್ನು ಬೆಳೆಸ್ತಾ ಕಾಪಾಡ್ಕೊಳ್ತಾ ಬಂದಂತಹ ದೇಶ.